200 ಯೂನಿಟ್ ಫ್ರೀ ಅಂತ ರಾಜ್ಯ ಸರ್ಕಾರ ಜನರಿಗೆ ಭರವಸೆಯನ್ನು ಕೊಟ್ಟು ಆ ಭರವಸೆಯನ್ನು ಈಡೇರಿಸಿ ಫ್ರೀ ವಿದ್ಯುತ್ ಫ್ರೀ ಅನ್ನುವಂತ ಮಾತನ್ನ ಜನಸಾಮಾನ್ಯರಿಗೆ ಕೊಟ್ಟು ಈಗ ಅದನ್ನ ನೆರವೇರಿಸಿತ್ತು. ಆದರೆ ರಾಜ್ಯದ ಜನರಿಗೆ ಈಗ ಮತ್ತೊಂದು ಬೆಲೆ ಏರಿಕೆ ಭಯ ಶುರುವಾಗಿದೆ. ಬೇಸಿಗೆಗೂ ಮುನ್ನವೇ ಗ್ರಾಹಕರಿಗೆ ಕರೆಂಟ್ ಶಾಕ್. ಎಸ್ಕಾಂಗಳ ಒತ್ತಾಯಕ್ಕೆ ಮಣಿದು ದರ ಪರಿಷ್ಕರಣೆ ಮಾಡಿದ್ದಾಗಿದೆ. ವಿದ್ಯುತ್ ದರ ಏರಿಕೆಗೆ ಕೆಆರ್ಸಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ವಿದ್ಯುತ್ ದರ ಪರಿಷ್ಕರಣೆ ಆಗುತ್ತೆ. ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಕ್ಕೆ ಕೆಇಆರ್ಸಿ ಸಜ್ಜಾಗಿದೆ. ಫೆಬ್ರವರಿ 17ರಿಂದ ಫೆಬ್ರವರಿ 27ರವರೆಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗುತ್ತೆ. ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಾಗುತ್ತೆ. ಈಗಾಗಲೇ ಹಾಲಿನ ದರವನ್ನು ಏರಿಸಿ ಆಯಿತು, ಪೆಟ್ರೋಲ್ ದರ ಏರಿಸಿ ಆಯಿತು, ಬಸ್ ಪ್ರಯಾಣ ದರವನ್ನು ಏರಿಸಿ ಆಯಿತು. ಈಗ ವಿದ್ಯುತ್ 200 ಯೂನಿಟ್ ವಿದ್ಯುತ್ ಫ್ರೀ ಇದ್ರೂ ಕೂಡ ಇದು ಕರೆಂಟ್ ಶಾಕ್, ವಿದ್ಯುತ್ ಬೆಲೆ ಏರಿಕೆ ಆಗುತ್ತೆ ಅಂತಂದ್ರೆ ವ್ಯಾವಹಾರಿಕವಾಗಿ ಬಿಸ್ನೆಸ್ ಪರ್ಪಸ್ಗೆ ಯಾರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂಥವರಿಗೆ ಇದು ಬಿಸಿ ತಾಗುತ್ತೆ. 200 ಯೂನಿಟ್ಗಿಂತ ಜಾಸ್ತಿ ವಿದ್ಯುತ್ತನ್ನು ಬಳಸಿಕೊಳ್ಳೋರಿಗೆ ಇದು ಬಿಸಿ ಮುಟ್ಟಲಿದೆ. ಕಾದ್ ನೋಡೋಣ ಜನರ ಅಭಿಪ್ರಾಯವನ್ನು ತೆಗೆದುಕೊಂಡ ಬಳಿಕ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ. 200 ಯೂನಿಟ್ ಫ್ರೀ ಅಂತ ರಾಜ್ಯ ಸರ್ಕಾರ ಜನರಿಗೆ ಭರವಸೆಯನ್ನು ಕೊಟ್ಟು ಆ ಭರವಸೆಯನ್ನು ಈಡೇರಿಸಿ ಫ್ರೀ ವಿದ್ಯುತ್ ಫ್ರೀ ಅನ್ನುವಂಥ ಮಾತನ್ನ ಜನಸಾಮಾನ್ಯರಿಗೆ ಕೊಟ್ಟು ಈಗ ಅದನ್ನು ನೆರವೇರಿಸಿತ್ತು. ಆದರೆ ರಾಜ್ಯದ ಜನರಿಗೆ ಈಗ ಮತ್ತೊಂದು ಬೆಲೆ ಏರಿಕೆ ಭಯ ಶುರುವಾಗಿದೆ. ಬೇಸಿಗೆಗೂ ಮುನ್ನವೇ ಗ್ರಾಹಕರಿಗೆ ಕರೆಂಟ್ ಶಾಕ್. ಎಸ್ಕಾಂಗಳ ಒತ್ತಾಯಕ್ಕೆ ಮಣಿದು ದರ ಪರಿಷ್ಕರಣೆ ಮಾಡಿದ್ದಾಗಿದೆ. ವಿದ್ಯುತ್ ದರ ಏರಿಕೆಗೆ ಕೆಆರ್ಸಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ವಿದ್ಯುತ್ ದರ ಪರಿಷ್ಕರಣೆ ಆಗುತ್ತೆ. ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಕ್ಕೆ ಕೆಇಆರ್ಸಿ ಸಜ್ಜಾಗಿದೆ. ಫೆಬ್ರವರಿ 17ರಿಂದ ಫೆಬ್ರವರಿ 27ರವರೆಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗುತ್ತೆ. ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಾಗುತ್ತೆ. ಈಗಾಗಲೇ ಹಾಲಿನ ದರವನ್ನು ಏರಿಸಿ ಆಯಿತು, ಪೆಟ್ರೋಲ್ ದರ ಏರಿಸಿ ಆಯಿತು, ಬಸ್ ಪ್ರಯಾಣ ದರವನ್ನು ಏರಿಸಿ ಆಯಿತು. ಈಗ ವಿದ್ಯುತ್ 200 ಯೂನಿಟ್ ವಿದ್ಯುತ್ ಫ್ರೀ ಇದ್ರೂ ಕೂಡ ಇದು ಕರೆಂಟ್ ಶಾಕ್, ವಿದ್ಯುತ್ ಬೆಲೆ ಏರಿಕೆ ಆಗುತ್ತೆ ಅಂತಂದ್ರೆ ವ್ಯಾವಹಾರಿಕವಾಗಿ ಬಿಸ್ನೆಸ್ ಪರ್ಪಸ್ಗೆ ಯಾರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂಥವರಿಗೆ ಇದು ಬಿಸಿ ತಾಗುತ್ತೆ. 200 ಯೂನಿಟ್ಗಿಂತ ಜಾಸ್ತಿ ವಿದ್ಯುತ್ತನ್ನು ಬಳಸಿಕೊಳ್ಳೋರಿಗೆ ಇದು ಬಿಸಿ ಮುಟ್ಟಲಿದೆ. ಕಾದ್ ನೋಡೋಣ ಜನರ ಅಭಿಪ್ರಾಯವನ್ನು ತೆಗೆದುಕೊಂಡ ಬಳಿಕ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ. 200 ಯೂನಿಟ್ ಫ್ರೀ ಅಂತ ರಾಜ್ಯ ಸರ್ಕಾರ ಜನರಿಗೆ ಭರವಸೆಯನ್ನು ಕೊಟ್ಟು ಆ ಭರವಸೆಯನ್ನು ಈಡೇರಿಸಿ ಫ್ರೀ ವಿದ್ಯುತ್ ಫ್ರೀ ಅನ್ನುವಂಥ ಮಾತನ್ನ ಜನಸಾಮಾನ್ಯರಿಗೆ ಕೊಟ್ಟು ಈಗ ಅದನ್ನು ನೆರವೇರಿಸಿತ್ತು. ಆದರೆ ರಾಜ್ಯದ ಜನರಿಗೆ ಈಗ ಮತ್ತೊಂದು ಬೆಲೆ ಏರಿಕೆ ಭಯ ಶುರುವಾಗಿದೆ. ಬೇಸಿಗೆಗೂ ಮುನ್ನವೇ ಗ್ರಾಹಕರಿಗೆ ಕರೆಂಟ್ ಶಾಕ್. ಎಸ್ಕಾಂಗಳ ಒತ್ತಾಯಕ್ಕೆ ಮಣಿದು ದರ ಪರಿಷ್ಕರಣೆ ಮಾಡಿದ್ದಾಗಿದೆ. ವಿದ್ಯುತ್ ದರ ಏರಿಕೆಗೆ ಕೆಆರ್ಸಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ವಿದ್ಯುತ್ ದರ ಪರಿಷ್ಕರಣೆ ಆಗುತ್ತೆ. ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಕ್ಕೆ ಕೆಇಆರ್ಸಿ ಸಜ್ಜಾಗಿದೆ. ಫೆಬ್ರವರಿ 17ರಿಂದ ಫೆಬ್ರವರಿ 27ರವರೆಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗುತ್ತೆ. ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಾಗುತ್ತೆ. ಈಗಾಗಲೇ ಹಾಲಿನ ದರವನ್ನು ಏರಿಸಿ ಆಯಿತು, ಪೆಟ್ರೋಲ್ ದರ ಏರಿಸಿ ಆಯಿತು, ಬಸ್ ಪ್ರಯಾಣ ದರವನ್ನು ಏರಿಸಿ ಆಯಿತು. ಈಗ ವಿದ್ಯುತ್ 200 ಯೂನಿಟ್ ವಿದ್ಯುತ್ ಫ್ರೀ ಇದ್ರೂ ಕೂಡ ಇದು ಕರೆಂಟ್ ಶಾಕ್, ವಿದ್ಯುತ್ ಬೆಲೆ ಏರಿಕೆ ಆಗುತ್ತೆ ಅಂತಂದ್ರೆ ವ್ಯಾವಹಾರಿಕವಾಗಿ ಬಿಸ್ನೆಸ್ ಪರ್ಪಸ್ಗೆ ಯಾರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂಥವರಿಗೆ ಇದು ಬಿಸಿ ತಾಗುತ್ತೆ. 200 ಯೂನಿಟ್ಗಿಂತ ಜಾಸ್ತಿ ವಿದ್ಯುತ್ತನ್ನು ಬಳಸಿಕೊಳ್ಳೋರಿಗೆ ಇದು ಬಿಸಿ ಮುಟ್ಟಲಿದೆ. ಕಾದ್ ನೋಡೋಣ ಜನರ ಅಭಿಪ್ರಾಯವನ್ನು ತೆಗೆದುಕೊಂಡ ಬಳಿಕ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ. 200 ಯೂನಿಟ್ ಫ್ರೀ ಅಂತ ರಾಜ್ಯ ಸರ್ಕಾರ ಜನರಿಗೆ ಭರವಸೆಯನ್ನು ಕೊಟ್ಟು ಆ ಭರವಸೆಯನ್ನು ಈಡೇರಿಸಿ ಫ್ರೀ ವಿದ್ಯುತ್ ಫ್ರೀ ಅನ್ನುವಂಥ ಮಾತನ್ನ ಜನಸಾಮಾನ್ಯರಿಗೆ ಕೊಟ್ಟು ಈಗ ಅದನ್ನು ನೆರವೇರಿಸಿತ್ತು. ಆದರೆ ರಾಜ್ಯದ ಜನರಿಗೆ ಈಗ ಮತ್ತೊಂದು ಬೆಲೆ ಏರಿಕೆ ಭಯ ಶುರುವಾಗಿದೆ. ಬೇಸಿಗೆಗೂ ಮುನ್ನವೇ ಗ್ರಾಹಕರಿಗೆ ಕರೆಂಟ್ ಶಾಕ್. ಎಸ್ಕಾಂಗಳ ಒತ್ತಾಯಕ್ಕೆ ಮಣಿದು ದರ ಪರಿಷ್ಕರಣೆ ಮಾಡಿದ್ದಾಗಿದೆ. ವಿದ್ಯುತ್ ದರ ಏರಿಕೆಗೆ ಕೆಆರ್ಸಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಶೀಘ್ರದಲ್ಲೇ ರಾಜ್ಯದಲ್ಲಿ ವಿದ್ಯುತ್ ದರ ಪರಿಷ್ಕರಣೆ ಆಗುತ್ತೆ. ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಕ್ಕೆ ಕೆಇಆರ್ಸಿ ಸಜ್ಜಾಗಿದೆ.
ಫೆಬ್ರವರಿ 17ರಿಂದ ಫೆಬ್ರವರಿ 27ರವರೆಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗುತ್ತೆ. ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಾಗುತ್ತೆ. ಈಗಾಗಲೇ ಹಾಲಿನ ದರವನ್ನು ಏರಿಸಿ ಆಯಿತು, ಪೆಟ್ರೋಲ್ ದರ ಏರಿಸಿ ಆಯಿತು, ಬಸ್ ಪ್ರಯಾಣ ದರವನ್ನು ಏರಿಸಿ ಆಯಿತು. ಈಗ ವಿದ್ಯುತ್ 200 ಯೂನಿಟ್ ವಿದ್ಯುತ್ ಫ್ರೀ ಇದ್ರೂ ಕೂಡ ಇದು ಕರೆಂಟ್ ಶಾಕ್, ವಿದ್ಯುತ್ ಬೆಲೆ ಏರಿಕೆ ಆಗುತ್ತೆ ಅಂತಂದ್ರೆ ವ್ಯಾವಹಾರಿಕವಾಗಿ ಬಿಸ್ನೆಸ್ ಪರ್ಪಸ್ಗೆ ಯಾರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂಥವರಿಗೆ ಇದು ಬಿಸಿ ತಾಗುತ್ತೆ. 200 ಯೂನಿಟ್ಗಿಂತ ಜಾಸ್ತಿ ವಿದ್ಯುತ್ತನ್ನು ಬಳಸಿಕೊಳ್ಳೋರಿಗೆ ಇದು ಬಿಸಿ ಮುಟ್ಟಲಿದೆ. ಕಾದ್ ನೋಡೋಣ ಜನರ ಅಭಿಪ್ರಾಯವನ್ನು ತೆಗೆದುಕೊಂಡ ಬಳಿಕ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ. ಇಂದು ಕೂಡ ಮಹಾ ಕುಂಭಮೇಳಕ್ಕೆ ಜನರು ಸುನಾಮಿಯಂತೆ ಆಗಮಿಸುತ್ತಿದ್ದಾರೆ. ಇಂದಿಗೆ 25ನೇ ದಿನ. ಒಟ್ಟು 25 ದಿನ ಕಳೆದರೂ ಕೂಡ 30 ಕೋಟಿಗೂ ಅಧಿಕ ಭಕ್ತಾದಿಗಳು ಈಗ ಪುಣ್ಯ ಸ್ನಾನ ಮಾಡಿದ್ದಾರೆ. ಇಂದು ಮಹಾ ಕುಂಭ ವೈಭವಕ್ಕೆ 25ನೇ ದಿನ. 25 ದಿನ ಕಳೆದರೂ ಕೂಡ ಸುನಾಮಿಯಂತೆ ಜನ ಆಗಮಿಸುತ್ತಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಭಕ್ತಗಣ ಮಿಂದೇಳುತ್ತಿದ್ದಾರೆ. ಭಕ್ತರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ನೋಡಿ, ಮಹಾಕುಂಭಮೇಳಕ್ಕೆ ಇಂದು 25ನೇ ದಿನ. ಈಗಲೂ ಕೂಡ ಭಕ್ತಾದಿಗಳು ಬಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. 25 ದಿನ ಕಳೆದರೂ ಕೂಡ ಜನರು ಇನ್ನೂ ಕೂಡ ಬರ್ತಾ ಇದ್ದಾರೆ ಭಕ್ತಾದಿಗಳು. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಬಂದು ಪುಣ್ಯ ಸ್ನಾನವನ್ನ ಮಾಡಿದ್ರು. ಅದಾದ ಬಳಿಕ ಇವತ್ತು 25ನೇ ದಿನ. ಇಂದು ಕೂಡ ಭಕ್ತಗಣ ಹಾಜರಾಗಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ಭಕ್ತರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನೇ ಪಡ್ತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನರು ಬಂದು ಅಲ್ಲಿ ಸ್ನಾನವನ್ನ ಮಾಡ್ತಾ ಇರೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿರೋದನ್ನು ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ. ಜೊತೆಗೆ ಮೈಕ್ ಮೂಲಕ ಅನೌನ್ಸ್ ಮಾಡ್ತಿದ್ದಾರಂತೆ ಪೊಲೀಸ್ನವರು. ನಮ್ಮ ಕೊಲೀಗ್ ರಂಜಿತ್ ಅಲ್ಲಿಂದಲೇ ನಿರಂತರವಾಗಿ ದಿನ 1ರಿಂದಲೂ ಕೂಡ ಪ್ರಯಾಗ್ರಾಜ್ನಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ದಾರೆ. ಇಂದು ಕೂಡ ಮಹಾ ಕುಂಭಮೇಳಕ್ಕೆ ಜನರು ಸುನಾಮಿಯಂತೆ ಆಗಮಿಸುತ್ತಿದ್ದಾರೆ. ಇಂದಿಗೆ 25ನೇ ದಿನ. ಒಟ್ಟು 25 ದಿನ ಕಳೆದರೂ ಕೂಡ 30 ಕೋಟಿಗೂ ಅಧಿಕ ಭಕ್ತಾದಿಗಳು ಈಗ ಪುಣ್ಯ ಸ್ನಾನ ಮಾಡಿದ್ದಾರೆ. ಇಂದು ಮಹಾ ಕುಂಭ ವೈಭವಕ್ಕೆ 25ನೇ ದಿನ. 25 ದಿನ ಕಳೆದರೂ ಕೂಡ ಸುನಾಮಿಯಂತೆ ಜನ ಆಗಮಿಸುತ್ತಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಭಕ್ತಗಣ ಮಿಂದೇಳುತ್ತಿದ್ದಾರೆ. ಭಕ್ತರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಮೈಕ್ ಮೂಲಕ ಅನೌನ್ಸ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ನೋಡಿ, ಮಹಾಕುಂಭಮೇಳಕ್ಕೆ ಇಂದು 25ನೇ ದಿನ. ಈಗಲೂ ಕೂಡ ಭಕ್ತಾದಿಗಳು ಬಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. 25 ದಿನ ಕಳೆದರೂ ಕೂಡ ಜನರು ಇನ್ನೂ ಕೂಡ ಬರ್ತಾ ಇದ್ದಾರೆ ಭಕ್ತಾದಿಗಳು. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಬಂದು ಪುಣ್ಯ ಸ್ನಾನವನ್ನ ಮಾಡಿದ್ರು. ಅದಾದ ಬಳಿಕ ಇವತ್ತು 25ನೇ ದಿನ. ಇಂದು ಕೂಡ ಭಕ್ತಗಣ ಹಾಜರಾಗಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ಭಕ್ತರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನೇ ಪಡ್ತಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನರು ಬಂದು ಅಲ್ಲಿ ಸ್ನಾನವನ್ನ ಮಾಡ್ತಾ ಇರೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿರೋದನ್ನು ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ. ಜೊತೆಗೆ ಮೈಕ್ ಮೂಲಕ ಅನೌನ್ಸ್ ಮಾಡ್ತಿದ್ದಾರಂತೆ ಪೊಲೀಸ್ನವರು. ನಮ್ಮ ಕೊಲೀಗ್ ರಂಜಿತ್ ಅಲ್ಲಿಂದಲೇ ನಿರಂತರವಾಗಿ ದಿನ 1ರಿಂದಲೂ ಕೂಡ ಪ್ರಯಾಗ್ರಾಜ್ನಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ದಾರೆ.